ಶಾಸ್ತ್ರ ನಿರೂಪಣೆ ಮಾಡುತ್ತೆ. ಕೇವಲ ಮಾಂಗಲ್ಯ ಧಾರಣೆಯ ಮೂಲಕ ಅದನ್ನ ಅವಳು ವಿವಾಹಿತಳಾಗಿದ್ದಾಳೆ ಅಂತ ಕರೀಲಿಕ್ಕೆ ಬರೋದಿಲ್ಲ. ಎಲ್ಲದಕ್ಕಿಂತಲೂ ಕೂಡ ಮುಖ್ಯವಾದುದು ವಿವಾಹ ಸಂಸ್ಕಾರದಲ್ಲಿ ಸಪ್ತಪದಿ. ಯಾಕೆ? ಮಾಂಗಲ್ಯ ಧಾರಣೆ ಆದ ತಕ್ಷಣವೇ ಅವಳು ಸ್ವಗೋತ್ರದಿಂದ ಇನ್ನೂ ಕೂಡ ಭ್ರಷ್ಟಳಾಗಿರೋದಿಲ್ಲ. ಅವಳು ತನ್ನ ಗೋತ್ರವನ್ನ ಬಿಟ್ಟಿರೋದಿಲ್ಲ. ಯಾವಾಗ ಅವಳು ತನ್ನ ಗೋತ್ರವನ್ನ ಪರಿತ್ಯಾಗ ಮಾಡ್ತಾಳೆ ಅಂತ ಹೇಳಿದ್ರೆ, ಯಾವಾಗ ಸಪ್ತಪದಿ ಅನ್ನೋ ಸಂಸ್ಕಾರ ನಡೆಯುತ್ತೋ ವೇದ ಮಂತ್ರಗಳಿಂದ, ಆಗ ಅವಳು ತನ್ನ ಗೋತ್ರವನ್ನ ಪರಿತ್ಯಾಗ ಮಾಡಿ ಗಂಡನ ಗೋತ್ರಕ್ಕೆ ಅವಳು ಸೇರ್ಕೋತಾಳೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दी वरेन्दवे श्री राघवेन्द्र गुरवे नमो अत्यंतदयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾವ ಆ ಮುಖ ಕಮಲ ಇದೆ, ಆ ಮುಖವನ್ನ ನೋಡಿದಾಕ್ಷಣವೇ ಈ ಸರಸ್ವತೀ ದೇವಿ ಸ್ವಲ್ಪ ನಾಚಿ ನೀರಾಗ್ತಾಳೆ. ಸ್ವಲ್ಪ ನಾಚಿಕೊಂಡು ತನ್ನ ಮುಖವನ್ನ ಸಂಕೋಚಗೊಳಿಸ್ಕೋತಾಳಂತೆ. ಯಾರು? ಆ ಸರಸ್ವತೀ ದೇವಿ. ಅಂದ್ರೆ ಅವಳು ನಾಚಿ ನೀರಾಗುವಂತಹದ್ದು ಸಹಜವೇ. ಯಾಕೆ? ಯಾವಾಗ ಚಂದ್ರ ಉದಯಿಸ್ತಾನೋ ಆ ಸಂದರ್ಭದಲ್ಲಿ ಸೂರ್ಯ ಉದಯಿಸಿದಾಗ ಅರಳಿದಂತಹ ಯಾವ ಕಮಲ ಇದೆ, ಆ ಕಮಲ ಸಹಜವಾಗಿ ಮುದುಡಲೇಬೇಕು. ಈ ಕಾರಣದಿಂದ ಆ ಕನ್ಯೆಯ ಒಂದು ಮುಖ ಕಮಲ ನಾಚಿ ನೀರಾಗಿ ಸ್ವಲ್ಪ ಸಂಕೋಚಗೊಳ್ಳತ್ತಂತೆ. ಆಮೇಲೆ ಅಂಥ ಸರಸ್ವತೀ ದೇವಿಯ ಮುಖ ಕಮಲವನ್ನ ನೋಡಿ ಹಸಿತೋತ್ಫಲ ಲೋಚನ ಇಯಂಚ ವರಾನನ ದ್ವಿಜಸಖಂ ಅಪಶ್ಯತ್. ಕೆನ್ನೇದಿಲ ಹೂವಿನಂತೆ, ಅಂದರೆ ಸಾಯಂಕಾಲ ಚಂದ್ರೋದಯ ಆಯಿತು ಅಂದರೆ ಆಗ ತಾವರೆ ಹೂಗಳೆಲ್ಲವೂ ಕೂಡ ಅರಳಲಿಕ್ಕೆ ಆರಂಭ ಆಗತ್ತೆ. ಹಾಗೆ ಅರಳಿದಂತೆ ಮುಖ ಕಮಲ ಉಳ್ಳ ಯಾವ ಈ ಸರಸ್ವತೀ ದೇವಿಯ ಮುಖ ಕಮಲ ಇದೆ, ಆ ಮುಖ ಕಮಲವನ್ನ ಈ ವೆಂಕಟನಾಥರು ಪರಸ್ಪರ ದರ್ಶನವನ್ನ ಮಾಡಿದರು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ಈ ನಿರೀಕ್ಷಣೆ ಅನ್ನುವಂತಹ ಯಾವ ಒಂದು ಪ್ರಕ್ರಿಯೆ ಇದೆ, ಈ ನಿರೀಕ್ಷಣೆ ಒಂದು ಮುಹೂರ್ತದ ನಿರೀಕ್ಷಣೆ ಅಂತಲೂ ಕೂಡ ಅರ್ಥ ಇದೆ. ಸರಿಯಾದ ಸುಮುಹೂರ್ತದಲ್ಲಿ ಸುಲಗ್ನತಾ ಸಿದ್ಧಿಗೋಸ್ಕರ ಎಲ್ಲ ವಧೂವರರ ಎಲ್ಲ ಬ್ರಾಹ್ಮಣರು ಕೂಡ ಆ ವಧೂವರರಿಗೆ ಆಶೀರ್ವಾದವನ್ನ ಮಾಡಲಿಕ್ಕೆ ನಿಂತಿರುವಂತಹ ಒಂದು ಸಮಯ, ಅದು ನಿರೀಕ್ಷಣೆ ಅಂತ ಕರೆಸಿಕೊಳ್ಳತ್ತೆ. ಆ ಸಂದರ್ಭದಲ್ಲಿ ಆ ವಧೂವರರು ಪೂರ್ವ ಪಶ್ಚಿಮ ದಿಕ್ಕಿಗೆ ಅಭಿಮುಖವಾಗಿ ನಿಂತಿರುತ್ತಾರೆ. ಅವರಿಬ್ಬರ ಮಧ್ಯದಲ್ಲಿ ಅಂತಃಪಟ ಇರತ್ತೆ. ಕನ್ಯಾದಾತೃ ಆ ಸಂದರ್ಭದಲ್ಲಿ ಲಗ್ನ ಸುಲಗ್ನತಾ ಸಿದ್ಧಿಗೋಸ್ಕರ ನವಗ್ರಹ ಧಾನ್ಯ, ಫಲತಾಂಬೂಲ ಇವೇ ಮೊದಲಾದಂತಹ ಧಾನ್ಯಗಳನ್ನ ಕೊಡಬೇಕು. ಹಾಗೆ ಆ ಮುಹೂರ್ತ ದೋಷ ನಿಮಿತ್ತವಾಗಿ ಯಾವುದಾದ್ರೂ ಕೂಡ ಒಂದು ದೋಷಗಳಿದ್ದರೆ ಆ ದೋಷ ಪರಿಹಾರಕ್ಕೋಸ್ಕರವೂ ಕೂಡ ಅನೇಕ ವಿಧವಾಗಿ ದಾನಗಳನ್ನು ಕೊಡಬೇಕು. ಅಷ್ಟೇ ಅಲ್ಲ, ಯಾವ ಮುಹೂರ್ತವನ್ನ ನಮಗೆ ಯಾವ ಜ್ಯೋತಿಷ್ಕರು ತಿಳಿಸಿಕೊಟ್ಟಿದ್ದಾರೋ ಆ ಜ್ಯೋತಿಷ್ಕರನ್ನು ಕೂಡ ಆ ಸಮಯಕ್ಕೆ ನಾವು ಕರೆಯಿಸಿ ಅವರಿಗೂ ಕೂಡ ಮುಹೂರ್ತ ದಕ್ಷಿಣೆಯನ್ನ ದಾನ ರೂಪದಲ್ಲಿ ಕೊಡಬೇಕು ಅಂತ ಈ ರೀತಿಯಾಗಿ ಹೇಳುತ್ತೆ. ಕೆಲವು ಸಂಪ್ರದಾಯಗಳಲ್ಲಿ ಗುರುಪೀಠಕ್ಕೆ, ಗ್ರಾಮ ದೇವತೆಗೆ, ಊರಿನ ದೇವತೆಗೆ ಆ ದಕ್ಷಿಣೆಯನ್ನ, ಕಾಣಿಕೆಯನ್ನ ಅರ್ಪಣೆ ಮಾಡುವಂತಹ ಪ್ರಕ್ರಿಯೆ ನಾವು ವಿವಾಹ ಸಂಸ್ಕಾರಗಳಲ್ಲಿ ನೋಡ್ತಾ ಇದ್ದೇವೆ. ಹೇಳಬೇಕಾದ ಸಂದರ್ಭದಲ್ಲಿ ಮುಹೂರ್ತದ
ಉತ್ತಮ ಕಾಲ ಸಮೀಪಿಸಿದೆ. ಆಗ ವಧೂವರರು ತಮ್ಮ ಕೈಯಲ್ಲಿ ಅಕ್ಷತೆಗಳನ್ನ ಹಿಡಿದುಕೊಂಡು ತಮ್ಮ ತಮ್ಮ ಕುಲದೇವತೆಯನ್ನ ಧ್ಯಾನ ಮಾಡಿಕೊಂಡು ನಿಂತಿದ್ದಾರೆ. ಹೂ ಹಾರವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅನೇಕ ಜನ ಬ್ರಾಹ್ಮಣರು ವೇದ ಮಂತ್ರಗಳ ಘೋಷಣೆಯನ್ನು ಮೊಳಗಿಸ್ತಾ ಇದ್ದಾರೆ. ಸೂರ್ಯವರ್ಗ, ಸ್ತ್ರೀಯರಾದರೆ ಲಕ್ಷ್ಮೀ ಶೋಭನ ಪದ, ವಾದ್ಯ, ಬೆಂಡು ಬಾಜಂತ್ರೆ ಇವೇ ಮೊದಲಾದಂತಹ ಆ ಎಲ್ಲ ಮಂಗಲ ಧ್ವನಿಗಳನ್ನ ಆ ಸಂದರ್ಭದಲ್ಲಿ ಮಾಡ್ತಾ ಇರ್ತಾರೆ. ಅದನ್ನ ಇಂಥ ಸಂದರ್ಭದಲ್ಲಿ ಆ ವರ ಮತ್ತೆ ವಧು ಇವರಿಬ್ಬರೂ ಕೂಡ ಅಕ್ಷತೆಗಳನ್ನ ಪರಸ್ಪರ ತಲೆ ಮೇಲೆ ಹಾಕಿಕೊಂಡು ಸುಮುಹೂರ್ತೋ ಅಸ್ತು ಅಂತ ಹೇಳ. ಹೀಗೆ ಹೇಳಿದಾಗ ಆಗ ವರ ತನ್ನ ಕೈಯಲ್ಲಿ ಒಂದು ದರ್ಭೆಯನ್ನ ಹಿಡಿದುಕೊಂಡು ಆ ಕನ್ಯೆಗೆ ಮುಟ್ಟಿಸಿ ಹೇಳಬೇಕು. ಏನಂತ? ಅಭ್ರಾತ್ರಘ್ನೀಂ ವರುಣ ಅಪತಿಘ್ನೀಂ ಬೃಹಸ್ಪತೆ ಇಂದ್ರ ಅಪುತ್ರಘ್ನೀಂ ಲಕ್ಷ್ಮೀಂ ತಾಮಸ್ಸೀ ಸವಿತಸ್ಸುವಾ ಅಂತ ಈ ರೀತಿಯಾಗಿ ಹೇಳಬೇಕು. ಕನ್ಯೆಯನ್ನ ನೋಡ್ತಾ ಆ ವರ ಹೇಳ್ತಾನೆ, ಯಾವ ಈ ಕನ್ಯೆಯನ್ನ ಇವತ್ತಿನ ದಿನ ವಿವಾಹ ಸಂಸ್ಕಾರದ ಮೂಲಕ ನಾನು ಮದುವೆ ಮಾಡಿಕೊಳ್ತಾ ಇದ್ದೇನೋ, ಈ ಕನ್ಯೆ ನಮ್ಮ ಸಹೋದರರಲ್ಲಿ ಪರಸ್ಪರ ಕಲಹವನ್ನು ಉಂಟು ಮಾಡದೇ ಇರಲಿ ಅಂತ ಪ್ರಾರ್ಥನೆ. ಹಾಗೆ ಎಲೈ ಬೃಹಸ್ಪತಿಯೇ, ಯಾವ ಈ ಕನ್ಯೆಯನ್ನ ನಾನು ಮದುವೆ ಆಗ್ತಾ ಇದ್ದೇನೋ, ಈ ಕನ್ಯೆ ತನ್ನ ಗಂಡನಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಕೆಡಕನ್ನ ಬಯಸದೇ ಇರಲಿ ಅಂತ ಪ್ರಾರ್ಥನೆ ಮಾಡ. ಹೇ ಇಂದ್ರದೇವ, ಆ ಇಂದ್ರದೇವನನ್ನ ಪ್ರಾರ್ಥನೆ ಮಾಡಬೇಕು. ಎಲೆ ಇಂದ್ರದೇವನೇ, ಭಗವಂತನ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಯಾವ ಈ ಕನ್ಯೆಯನ್ನ ನಾನು ಇವತ್ತಿನ ದಿನ ವಿವಾಹವನ್ನ ಮಾಡಿಕೊಳ್ತಾ ಇದ್ದೇನೆ, ಇಂಥ ವಿವಾಹಿತಳಾದ ನನ್ನ ಈ ಹೆಂಡತಿಯಲ್ಲಿ ಏನಾಗಬೇಕು ಅಂತ ಹೇಳಿದರೆ ಉತ್ತಮವಾದ ಸಂತಾನ ಹುಟ್ಟಿ ಆ ಸಂತಾನವನ್ನ ಉತ್ತಮವಾಗಿ ಬೆಳೆಸುವಂತಹ ಗುಣ ಇವಳಲ್ಲಿ ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ಮತ್ತೆ ಅಷ್ಟೇ ಅಲ್ಲ, ಹೇಳಬೇಕು, ಎಲೈ ಸವಿತೃದೇವನೇ, ಹೇ ಸೂರ್ಯದೇವ, ಯಾವ ಈ ಕನ್ಯೆ ಇದ್ದಾಳೆ, ಇಂಥ ಕನ್ಯೆಯನ್ನ ನಾನು ಮದುವೆ ಆಗೋದರ ಮೂಲಕ ಅವಳಿಗೂ ಸೌಭಾಗ್ಯವನ್ನ ದಯಪಾಲಿಸು, ಅಷ್ಟೇ ಅಲ್ಲ ನನಗೂ ಕೂಡ ಸೌಭಾಗ್ಯವನ್ನ ದಯಪಾಲಿಸು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡಬೇಕಂತೆ. ಆ ಸಂದರ್ಭದಲ್ಲಿ ಹೀಗೆ ಆ ಸಂದರ್ಭದಲ್ಲಿ ಇಂಥ ಪ್ರಾರ್ಥನೆಗಳನ್ನ ಮಾಡಿಕೊಂಡು ನೋಡಿ, ಶಾಸ್ತ್ರ ಹೇಳುತ್ತೆ, ಅವಳು ಇಲ್ಲಿ ತನಕ ಕನ್ಯೆ ಆಗಿದ್ದಳು, ಇನ್ನು ಮುಂದೆ ಅನೇಕ ಶಬ್ದಗಳಿಂದ ಅವಳನ್ನ ಕರೆಯುತ್ತೆ ಶಾಸ್ತ್ರ. ಭಾರ್ಯ, ಹೆಂಡತಿ, ಪತ್ನಿ, ಪತಿವ್ರತೆ, ಕುಟುಂಬಿನಿ, ಪುರಂಧ್ರಿ, ಅನೇಕ ಹೆಸರುಗಳಿಂದ ಆ ಕನ್ಯೆ ಈ ಕ್ಷಣದಿಂದ ಅವಳು ವಾಚ್ಯಳಾಗ್ತಾಳೆ. ಯಾಕೆ? ಪತಿಗೃಹೀತಳಾದಂತಹ ಯಾವ ಆ ಕನ್ಯೆ ಇದ್ದಾಳೆ, ಆ ಕನ್ಯೆ ಗಂಡನೊಂದಿಗೆ ಲಾಜ ಹೋಮವನ್ನ ಮಾಡೋದರ ಮೂಲಕ ಅವಳನ್ನ ಭಾರ್ಯ ಅಂತ ಕರೆಯುತ್ತಾರೆ. ಇನ್ನ ಅವಳ ಪಾಣಿಯ ಗ್ರಹಣವನ್ನ ಮಾಡೋದರ ಮೂಲಕ ಅವಳನ್ನ ಪಾಣಿಗೃಹೀತಿ ಅಂತ ಕರೀತಾರೆ. ಇನ್ನ ಪರಿಣಯನ ಸಂಸ್ಕಾರವನ್ನ ಮಾಡಿಕೊಂಡಿರೋ ಕಾರಣದಿಂದ ಅವಳನ್ನ ಪರಿಣೀತಿ ಅಂತ ಕರೀತಾರೆ. ಇನ್ನ ಸಪ್ತಪದಿಯನ್ನ ತುಳಿದಿರೋ ಕಾರಣದಿಂದ ಮುಂದೆ ಆ ಒಂದು ಪ್ರಕ್ರಿಯೆ ಅನ್ನೋದು ಬರುತ್ತೆ. ಆ ಸಪ್ತಪದಿ ಅನ್ನೋ ಕ್ರಮವನ್ನ ಮಾಡಿಕೊಂಡಿರೋ ಕಾರಣದಿಂದ ಸಹಧರ್ಮಿಣಿ ಅಂತ ಕರೀತಾರೆ. ಇನ್ನ ವಿವಾಹ ಹೋಮದಲ್ಲಿ ಗೃಹ್ಯಾಘ್ನಿಯನ್ನ ಸಂಪಾದನೆ ಮಾಡಲಿಕ್ಕೆ ಅವಳು ಸಹಕಾರವನ್ನು ಕೊಟ್ಟಳಾದ್ದರಿಂದ ಅವಳನ್ನ ಪತ್ನಿ ಅಂತ ಕರೀತಾರೆ. ಇನ್ನ ಅವಳನ್ನ ಜಾಯ ಅಂತ ಕರೀತಾರೆ. ಆಚಾರ್ಯರು ಕೂಡ ಹೇಳ್ತಾರೆ, ಕನ್ಯೋದಿತ ಬದಕುಲದ್ವಯ ತಾರಿಣೀತಿ ಜಾಯಾ ಸಖೇತಿ. ಹೆಂಡತಿ ಜಾಯ ಏನಿದ್ದಾಳೆ ಅವಳ ಸಖ, ಸ್ನೇಹಿತೆ ಆಗ್ತಾಳೆ. ಯಾಕೆ ಅವಳನ್ನ ಜಾಯ ಅಂತ ಕರೀತಾಳೆ ಅಂತ ಹೇಳಿದ್ರೆ,
ಪತಿಯದ್ದೇ ಗಂಡನ ಇನ್ನೊಂದು ಸ್ವರೂಪವನ್ನ ತನ್ನ ಒಡಲಲ್ಲಿ ತುಂಬಿಕೊಂಡು ಈ ಭೂಗರ್ಭಕ್ಕೆ ಕೊಡ್ತಕ್ಕಂತಹ ಮಹಾತಾಯಿ ಅವಳಾದ್ದರಿಂದ ಅವಳನ್ನ ಜಾಯಾ ಅಂತ ಕರೀತಾರೆ. ಅದೇ ಒಂದು ಮಕ್ಕಳನ್ನ ಹಡೆದರೆ ಜಾಯಾ ಅಂತ ಕರೆಸಿಕೊಂಡರೆ, ಅವಳೇ ಎರಡಕ್ಕಿಂತ ಮೂರು ಮಕ್ಕಳನ್ನ ಜಾಸ್ತಿ ಹಡೆದರೆ ಅವಳನ್ನ ಕುಟುಂಬಿನಿ ಅಂತ ಕರೀತಾರಂತೆ. ಮನೆಗೆ ಯಾವಾಗ ಅವಳು ಪೂರ್ಣ ಒಡತಿ ಆಗ್ತಾಳೋ, ಹಿರಿಯರು ಯಾವಾಗ ತೀರಿ ಹೋದ ಮೇಲೆ ಅವಳು ಪೂರ್ಣ ಮನೆಯ ಜವಾಬ್ದಾರಿಯನ್ನ ವಹಿಸಿಕೊಳ್ತಾಳೋ ಆ ಸಂದರ್ಭದಲ್ಲಿ ಅವಳನ್ನ ಪುರಂಧ್ರಿ ಅಂತ ಕರೀತಾರೆ. ಅವಳ ಆಚಾರ, ವಿಚಾರ, ನಡತೆ ಇವೇ ಮೊದಲಾದಂತಹ ಅನೇಕ ಗುಣಗಳಿಂದ ಅವಳನ್ನ ಸತಿ, ಸಾಧ್ವಿ, ಪತಿವ್ರತ ಅನೇಕ ಶಬ್ದಗಳಿಂದ ಅವಳನ್ನು ಕರೀತಕ್ಕಂತಹ ಒಂದು ಪ್ರಕ್ರಿಯೆ ನಾವು ಇವತ್ತಿನ ದಿನ ನೋಡ್ತಾ ಇದ್ದೇವೆ. ಇಂಥ ಆ ಕನ್ಯೆಯನ್ನ ನಿರೀಕ್ಷಣ ಮುಹೂರ್ತದಲ್ಲಿ ನಾವೆಲ್ಲರೂ ಕೂಡ ಆ ನಿರೀಕ್ಷಣೆ ಮುಹೂರ್ತದಲ್ಲಿ ಅನೇಕ ಜನ ವೈದಿಕ ಬ್ರಾಹ್ಮಣರು ವೇದ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಅವರಿಗೆ ತುಂಬು ಹೃದಯದಿಂದ ಅವರು ಆಶೀರ್ವಾದವನ್ನ ಮಾಡ್ತಾರಂತೆ. ಆ ಎಲ್ಲ ಬ್ರಾಹ್ಮಣರು ಕೂಡ ಯಾವ ರೀತಿಯಾಗಿ ಆಶೀರ್ವಾದವನ್ನ ಮಾಡ್ತಾರೆ ಆ ಬ್ರಾಹ್ಮಣರು, ವೈದಿಕ ಮಂತ್ರಗಳಿಂದ ನೂತನ ವಧೂವರರಿಗೆ ಯಾವ ರೀತಿಯಾಗಿ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರ 15 ತರಹದ ಆಶೀರ್ವಾದಗಳನ್ನ ಆ ವೈದಿಕರು ಮಾಡ್ತಾರೆ. ಅವಿಧವಾ ಭವ ವರ್ಷಾಣಿ ಶತಂಸ ಆಗ್ರಂತು ಸುವ್ರತ ತೇಜಸ್ವೀಚ, ಹೀಗೆ ಅನೇಕ ರೀತಿಯಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಅಂದರೆ ಅದರಲ್ಲಿ ಮೊದಲನೆಯದಾಗಿ, ನಿಮಗೆ ಈ ದಾಂಪತ್ಯ ಜೀವನ ಇಬ್ಬರಿಗೂ ಕೂಡ ಹೊಸದಾಗಿದೆ. ಇಂಥ ನಿಮ್ಮ ದಾಂಪತ್ಯದ ಹೊಸ ಜೀವನದಲ್ಲಿ ಇಬ್ಬರಲ್ಲಿಯೂ ಕೂಡ ಪರಸ್ಪರ ಶಾಂತಿ, ಸುಖ, ಸಮೃದ್ಧಿಗಳು ನೆಲೆಸಲಿ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ದಾಂಪತ್ಯ ಜೀವನವನ್ನು ನಡೆಸಬೇಕಾದರೆ, ಸಂಸಾರವನ್ನ ನಡೆಸಬೇಕಾದರೆ ವರ ವಧು, ಗಂಡ ಹೆಂಡತಿ ಇವರಿಬ್ಬರಿಗೂ ಕೂಡ ಶರೀರದಲ್ಲಿ ದಾರ್ಢ್ಯತೆ ಇದ್ದರೆ ಮಾತ್ರ, ಶರೀರದಲ್ಲಿ ಶಕ್ತಿ ಇದ್ದರೆ ಮಾತ್ರ ಅದನ್ನ ಸಂಸಾರವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಶರೀರದಲ್ಲಿ ದಾರ್ಢ್ಯತೆ ನಿಮಗುಂಟಾಗಲಿ. ಅಷ್ಟೇ ಅಲ್ಲ, ಶರೀರ ಗಟ್ಟಿ ಇದ್ರೆ ಏನ್ ಪ್ರಯೋಜನ, ಮನಸ್ಸೇ ಗಟ್ಟಿ ಇಲ್ಲ, ಮನಸ್ಸೇ ತುಂಬಾ ಟೊಳ್ಳಾಗಿತ್ತು ಅಂತ ಹೇಳಿದ್ರೆ ಅದನ್ನ ತಗೊಂಡು ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ. ಶರೀರದಾರ್ಢ್ಯತೆ ಎಷ್ಟಿರತ್ತೋ ಅದಕ್ಕನುಗುಣವಾಗಿ ನಿಮ್ಮ ಮನಸ್ಸು ಕೂಡ ಅತ್ಯಂತ ಗಟ್ಟಿಯಾಗಿರಲಿ ಅಂತ ಆಶೀರ್ವಾದವನ್ನು ಮಾಡ್ತಾರಂತೆ ಆ ಸಂದರ್ಭದಲ್ಲಿ. ಅಷ್ಟೇ ಅಲ್ಲ, ಹೆಂಡತಿ ಗಂಡನ ಆದಾಯಕ್ಕನುಗುಣವಾಗಿ ಎಷ್ಟು ಬರುತ್ತೋ ಅಷ್ಟರಲ್ಲಿಯೇ ತೃಪ್ತಿ, ಸಂತೃಪ್ತಿ, ತೃಪ್ತಿಯ ಪೂರ್ಣ ಭಾವನೆ, ಸಂತೃಪ್ತಿಯ ಪೂರ್ಣ ಭಾವನೆ ನಿಮಗುಂಟಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ಯಾಕೆ? ಹೆಂಡತಿ ಗಂಡನ ಆದಾಯದಲ್ಲಿ ತೃಪ್ತಿಯನ್ನ ಹೊಂದದೇ ಇದ್ದರೆ ಅದು ದೊಡ್ಡ ಸಂಸಾರಕ್ಕೆ ದೊಡ್ಡ ಮಾರಕ ಅದು ಸಂಸಾರಕ್ಕೆ. ಅದಕ್ಕೋಸ್ಕರ ಗಂಡನಿಗೆ ಎಷ್ಟು ಬರುತ್ತೋ ಅದರಲ್ಲೇ ಉಳಿಸಿ ಸಂಸಾರವನ್ನು ನಡೆಸಿ ನೀನು ತೃಪ್ತಿಯ ಜೀವನವನ್ನು ನಡೆಸುವಂತಾಗು ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಸಂಸಾರದ ನೊಗವನ್ನ ಹೊತ್ತು ನಡೆಯಬೇಕಾದರೆ ನೂರಾರು ವಿಘ್ನಗಳು ನಿನ್ನ ಕಣ್ಣ ಮುಂದೆ ಬರಬಹುದು. ಆ ಸಂದರ್ಭದಲ್ಲಿ ಎಲ್ಲ ವಿಘ್ನಗಳನ್ನು ಕೂಡ ಮೆಟ್ಟಿ ನಿಂತು ನೀನು ಜಯಿಸುವಂತಾಗಲಿ. ಅಷ್ಟೇ ಅಲ್ಲ, ಪ್ರಾರ್ಥನೆ ಆಶೀರ್ವಾದವನ್ನು ಮಾಡ್ತಾರೆ. ಏನಪ್ಪಾ ಅಂದ್ರೆ, ತುಂಬಾ ವರ್ಷಗಳ ಪರ್ಯಂತ ನೀವು ಸುಖವಾಗಿ ಜೀವನವನ್ನು ನಡೆಸಿ ಪೂರ್ಣವಾದ ಆಯುಷ್ಯವನ್ನು ಪಡೆಯಿರಿ. ಯಾವುದೋ ಅಕಾಲ ಮೃತ್ಯುವಿಗೆ, ಅಪಮೃತ್ಯುವಿಗೆ ಈಡಾಗಿ ನೀವು ಯಾವುದೇ ತರಹದ ದುಃಖವನ್ನು ಕೂಡ ಹೊಂದದೆ ಪೂರ್ಣವಾದ ಆಯುಷ್ಯವನ್ನ ನೀವು ಹೊಂದುವಂತಾಗಲಿ. ಅಷ್ಟೇ ಅಲ್ಲ, ನೀವು ಬದುಕಿರುವಂತಹ ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪಗಳಿಂದ ಅಥವಾ ಅನೇಕ ತರಹದ ವ್ಯಾಧಿಜ, ಸ್ವಭಾವಜ ಅನೇಕ ತರಹ ಕಾರಣಗಳಿಂದ ನಿಮ್ಮ ದೇಹಕ್ಕೆ ರೋಗ ರುಜಿನಗಳು ಬರ್ತಾ ಇರ್ತವೆ. ಆ ಎಲ್ಲ ರೋಗ ರುಜಿನಗಳು ಕೂಡ ನಿಮಗೆ ಪರಿಹಾರ ಆಗಲಿ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ
ನಿಮ್ಮ ಈ ಕಲ್ಯಾಣ ಮಹೋತ್ಸವದ ಒಂದು ನಿಮಿತ್ತದಿಂದ ಅನೇಕ ಮಂಗಲ ಕಾರ್ಯಗಳು ಸದಾ ಕಾಲ ನಿಮ್ಮ ಮನೆಯಲ್ಲಿ ನಡೆಯುವಂತಾಗಬೇಕು ಅಂತಾದರೆ ನಿಮ್ಮ ಮನೆಗೆ ಅತಿಥಿಗಳು, ಬಾಂಧವರು, ಪೂಜೆ, ಗೃಹ್ಯ ಕರ್ಮಗಳು ಎಲ್ಲವೂ ಕೂಡ ನಡೆದರೆ ಮಾತ್ರ ಅದು ಸಾಧ್ಯ. ಅದಕ್ಕೋಸ್ಕರ ಅತಿಥಿಗಳನ್ನು ಆಹ್ವಾನ ಮಾಡಿ ಅವರಿಗೆ ಸತ್ಕರಿಸುವಂತಾಗಲಿ. ಅಷ್ಟೇ ಅಲ್ಲ, ಬಂದದ್ದರಲ್ಲಿ ಕೇವಲ ನೀವಿಬ್ಬರೇ ತಿನ್ನದೆ ನಿಮ್ಮ ಮಕ್ಕಳಿಗೆ ಮಾತ್ರ ಕೊಡದೆ ಹೊರತು ಅದನ್ನ ಬಡಬಗ್ಗರಿಗೂ ಕೂಡ ದಾನ ಮಾಡಿ ಆಶ್ವಪಾಕೇಭ್ಯ ಅನ್ನಂ ದದ್ಯಾತ್ ವಿಚಕ್ಷಣಃ. ನಾಯಿ ಮಾಂಸವನ್ನ ಬೇಯಿಸುವಂಥ ವ್ಯಕ್ತಿ ಬಂದು ಕೇಳಿದರೂ ಕೂಡ ಆ ಪದಾರ್ಥಗಳನ್ನ ಕೊಟ್ಟು ಅವರಲ್ಲಿ ಭಗವಂತನನ್ನ ಕಾಣಿ ಅಂತ ಈ ರೀತಿಯಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಯಾವ ಈ ವಿವಾಹ ಸಂಸ್ಕಾರ ನಡೀತಾ ಇದೆನೋ ಈ ವಿವಾಹ ಸಂಸ್ಕಾರಕ್ಕಿಂತ ಮುಂಚೆ ಗುರುಕುಲದಲ್ಲಿ 12, 14, 18 ವರ್ಷಗಳ ಪರ್ಯಂತ ಯಾವ ಗುರುಮುಖೇನ ಅಧ್ಯಯನವನ್ನ ನಡೆಸಿದ್ದೀಯೋ ಆ ಅಧ್ಯಯನ ಪರಂಪರೆ ನಿನ್ನ ಈ ವಿವಾಹ ಸಂಸ್ಕಾರ ಆದ ಮೇಲೂ ಕೂಡ ಶಿಷ್ಯರಿಗೆ ಪಾಠವನ್ನ ಮಾಡೋದರ ಮೂಲಕ ಆ ಒಂದು ಸತ್ಪರಂಪರೆಯನ್ನ ಬೆಳೆಸುವಂತಾಗಲಿ ಅಂತ ಅನು. ಹಾಗೆ ಶಾಸ್ತ್ರ ತತ್ವಜ್ಞಾನ ದೃಢವಾಗಿ ನಿನ್ನ ತಲೆಯಲ್ಲಿ ನಿಲ್ಲಲಿ. ಮತ್ತೆ ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ, ನಿಮ್ಮ ಈ ಒಂದು ದಾಂಪತ್ಯ ಜೀವನದಿಂದ ಭಗವಂತನ ಅವಿಚ್ಛಿನ್ನವಾದ ಒಂದು ಸೇವೆಯನ್ನ ಮಾಡಿ ಇಡೀ ಪ್ರಪಂಚಕ್ಕೆ ಉತ್ತಮವಾದ ಕೊಡುಗೆಯನ್ನ ನೀಡುವಂತಹ ಯಾವ ಸಂತಾನ ಇದೆ ಆ ಸಂತಾನ ನಿಮ್ಮ ಮೂಲಕ ಹರಿದು ಬಂದು ಪಿತೃಗಳ ಋಣವನ್ನು ತೀರಿಸುವಂತಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಧನಧಾನ್ಯಾದಿ ಐಹಿಕ ಸಮೃದ್ಧಿಗಳುಂಟಾಗಲಿ. ಹಾಗೆ ನೀವು ಜೀವನದಲ್ಲಿ ಇನ್ನೊಬ್ಬರಿಗೆ ಕೆಡಕನ್ನ ಬಯಸದೆ, ಅಷ್ಟೇ ಅಲ್ಲ ಏನೇನನ್ನು ಉತ್ತಮವಾದದ್ದನ್ನು ಅಪೇಕ್ಷೆ ಪಡ್ತೀರೋ ಆ ಎಲ್ಲ ಅಪೇಕ್ಷೆಗಳು ಕೂಡ ನಿಮಗೆ ಜೀವನದಲ್ಲಿ ದೊರಕಲಿ ಅಂತ ಈ ರೀತಿಯಾಗಿ ಆ 15 ವೈದಿಕ ಮಂತ್ರಗಳಿಂದ ಈ 15 ಒಂದು ಆಶೀರ್ವಾದ ಪೂರ್ವಕವಾದಂತಹ ಮಾತುಗಳನ್ನ ಆ ಬ್ರಾಹ್ಮಣರು ಆ ದೊಡ್ಡ ಸಭೆಯಲ್ಲಿ ನಿಂತು ಆ ನೂತನ ವಧೂವರರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಶಾಂತಿರಸ್ತು, ಪುಷ್ಟಿರಸ್ತು, ತುಷ್ಟಿರಸ್ತು, ವೃದ್ಧಿರಸ್ತು, ಅವಿಘ್ನಮಸ್ತು, ಆಯುಷ್ಯಮಸ್ತು ಹೀಗೆ ಹೇಳ್ತಾ ಹಿಂದೆ ಯಾವ ಒಂದು ವಸ್ತ್ರದ ಗಂಟಿದೆ ಆ ವಸ್ತ್ರದ ಗಂಟನ್ನ ಬಿಡಿಸಿಕೊಂಡು ಮುಂದೆ ಆಗಬೇಕಾದಂತಹ ಎಲ್ಲ ಸಂಸ್ಕಾರಗಳು ಕೂಡ ನಡೆಯುವಂತೆ ಆಶೀರ್ವಾದವನ್ನು ಮಾಡ್ತಾರಂತೆ. ಆ ಸಂದರ್ಭದಲ್ಲಿ ಮತ್ತೆ ನೋಡಿ, ಮುಖ್ಯವಾಗಿ ಈ ವಿವಾಹ ಸಂಸ್ಕಾರದಲ್ಲಿ ಯಾವಾಗ ಇವಳು ಪೂರ್ಣ ವಿವಾಹಿತಳಾಗ್ತಾಳೆ ಅಂತ ಹೇಳಿದ್ರೆ ಶಾಸ್ತ್ರ ನಿರೂಪಣೆ ಮಾಡುತ್ತೆ. ಕೇವಲ ಮಾಂಗಲ್ಯ ಧಾರಣೆಯ ಮೂಲಕ ಅದನ್ನ ಅವಳು ವಿವಾಹಿತಳಾಗಿದ್ದಾಳೆ ಅಂತ ಕರೀಲಿಕ್ಕೆ ಬರೋದಿಲ್ಲ. ಯಾಕೆ? ಸ್ವಗೋತ್ರಾತ್ ಭ್ರಶ್ಯತೆ ನಾರಿ ಯದಾ ಸಪ್ತಪದಿ ಅಂತ ಈ ರೀತಿಯಾಗಿ ಹೇಳುತ್ತೆ. ಆದ್ದರಿಂದ ಈ ತನ್ನ ಗೋತ್ರದಿಂದ ಅವಳು ಯಾವಾಗ ಭ್ರಷ್ಟಳಾಗ್ತಾಳೆ ಅಂತ ಹೇಳಿದರೆ ಮಾಂಗಲ್ಯ ಧಾರಣೆಯ ಮೂಲಕ ಅಲ್ಲ. ಯಾಕೆ? ಮಾಂಗಲ್ಯವನ್ನ ಕಟ್ಟುವಂತಹದ್ದು ಒಂದು ಸಂಪ್ರದಾಯ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೇ ಬದ್ಧನಾಮಿ ಸುಭಗೆ ಸಂಜೀವ ಶರದಶತಂ. ಯಾವ ಈ ಮಾಂಗಲ್ಯವನ್ನ ನಾನು ಇವತ್ತಿನ ದಿನ ನಿನ್ನ ಕುತ್ತಿಗೆಯಲ್ಲಿ ಕಟ್ಟುತ್ತಾ ಇದ್ದೇನೋ ಈ ಮಾಂಗಲ್ಯ ನಿನಗೂ ಮಂಗಲವನ್ನು ಉಂಟು ಮಾಡಲಿ. ಅಷ್ಟೇ ಅಲ್ಲ, ಇಂಥ ಮಾಂಗಲ್ಯವನ್ನ ಕಟ್ಟಿದಂತ ನನಗೂ ಕೂಡ ಇದು ಮಂಗಲವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆಯ ಮೂಲಕ ಆ ಕನ್ಯೆಗೆ ಮಾಂಗಲ್ಯ ಧಾರಣೆಯನ್ನ ಮಾಡಿಸ್ತಾರೆ. ಆದರೆ ಕೇವಲ ಮಾಂಗಲ್ಯ ಧಾರಣೆಯೇ ಪ್ರಧಾನ ಅಲ್ಲ, ಎಲ್ಲದಕ್ಕಿಂತಲೂ ಕೂಡ ಮುಖ್ಯವಾದುದು ವಿವಾಹ ಸಂಸ್ಕಾರದಲ್ಲಿ ಸಪ್ತಪದಿ. ಯಾಕೆ? ಮಾಂಗಲ್ಯ ಧಾರಣೆ ಆದ ತಕ್ಷಣವೇ ಅವಳು ಸ್ವಗೋತ್ರದಿಂದ ಇನ್ನೂ ಕೂಡ ಭ್ರಷ್ಟಳಾಗಿರೋದಿಲ್ಲ, ಅವಳು ತನ್ನ ಗೋತ್ರವನ್ನ ಬಿಟ್ಟಿರೋದಿಲ್ಲ. ಯಾವಾಗ ಅವಳು ತನ್ನ ಗೋತ್ರವನ್ನ ಪರಿತ್ಯಾಗ ಮಾಡ್ತಾಳೆ ಅಂತ ಹೇಳಿದ್ರೆ ಯಾವಾಗ ಸಪ್ತಪದಿ ಅನ್ನೋ ಸಂಸ್ಕಾರ ನಡೆಯುತ್ತೋ ವೇದ ಮಂತ್ರಗಳಿಂದ, ಆಗ ಅವಳು ತನ್ನ ಗೋತ್ರವನ್ನ ಪರಿತ್ಯಾಗ ಮಾಡಿ ಗಂಡನ ಗೋತ್ರಕ್ಕೆ ಅವಳು ಸೇರ್ಕೋತಾಳೆ.